ಲಕ್ಷ್ಮೀ ನಿವಾಸ ಸೀರಿಯಲ್ ನಿರ್ಮಾಪಕರ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ. ಕೋಟಿಗಟ್ಟಲೆ ಹಣ ಪಡೆದು ವಾಪಸ್ ಕೊಟ್ಟಿಲ್ಲ ದಂಪತಿ ಅಂತ ಹೇಳಿ ಸೃಜನ್ ಲೋಕೇಶ್ ಒಡೆತನದ ಪ್ರೊಡಕ್ಷನ್ ದೂರನ್ನ ಕೊಟ್ಟಿದೆ. ನಟ ಸತ್ಯ ಹಾಗೆ ಅವರ ಪತ್ನಿ ನಟಿ ನಿರ್ಮಲಾ ವಿರುದ್ಧ ಕೇಸ್ ದಾಖಲಾಗಿದೆ. ಲಕ್ಷ್ಮೀ ನಿವಾಸ ಅನ್ನುವಂಥ ಜನಪ್ರಿಯ ಧಾರಾವಾಹಿಯ ನಿರ್ಮಾಪಕರು ಈ ದಂಪತಿ ಸತ್ಯ ಹಾಗೆ ನಿರ್ಮಲಾ ಅವರು ದಂಪತಿಯ ವಿರುದ್ಧ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಹಣವನ್ನ ತಗೊಂಡಿದ್ದಾರೆ, ತಗೊಂಡಂತ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಸೃಜನ್ ಲೋಕೇಶ್ ಒಡೆತನದ ನಿರ್ಮಾಣ ಸಂಸ್ಥೆ ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ವೆಟ್ರಿಮಾರನ್ ನಿರ್ದೇಶನದ ವಿಡುತಲೆ ಚಿತ್ರದಲ್ಲಿ ನಟಿಸಿದವರು ಸತ್ಯ ಅವರು. ನಟಿ ಹಾಗೆ ಬಿಗ್ ಬಾಸ್ ಸೀಸನ್ 8ರ ಸ್ಪರ್ಧಿಯಾಗಿದ್ರು ನಿರ್ಮಲಾ. ಸಾಯಿ ನಿರ್ಮಲಾ ಅನ್ನುವಂಥ ಪ್ರೊಡಕ್ಷನ್ ನ ಮಾಲೀಕರು ಈ ದಂಪತಿ. ಇತ್ತೀಚೆಗೆ ಟಿವಿ ಸೀರಿಯಲ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಸತ್ಯ ಹಾಗೆ ನಿರ್ಮಲಾ ಅವರು. ಆದ್ರೆ ಇವರಿಬ್ಬರ ವಿರುದ್ಧ ಸೃಜನ್ ಲೋಕೇಶ್ ಅವರ ಪ್ರೊಡಕ್ಷನ್ ನಿಂದ ದೂರು ದಾಖಲಾಗಿದೆ. ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಒಡೆತನದ ಲೋಕೇಶ್ ಪ್ರೊಡಕ್ಷನ್ ನಿಂದ ಕಂಪ್ಲೇಂಟ್ ದಾಖಲಾಗಿರೋದು. ಪ್ರೊಡಕ್ಷನ್ ನ ಜಿಪಿಎ ಹೋಲ್ಡರ್ ಆಗಿದ್ದಾರೆ ಅಗ್ನಿ ಯು ಸಾಗರ್ ಅವರು ದೂರನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಕಿರುತೆರೆಯ ಖ್ಯಾತ ಜೋಡಿಗಳು, ದೊಡ್ಡ ಹೆಸರು ಮಾಡಿದವರು, ಆದ್ರೆ ಅವರ ನಡುವೆಯೇ ಹಣ ವಂಚನೆಯ ಆರೋಪಗಳು ಕೇಳಿ ಬರ್ತಾ ಇರೋದು. ಏನ್ ಈ ಪ್ರಕರಣ? ಎಷ್ಟು ವಂಚನೆಯಾಗಿದೆ? ಯಾವ ಕಾರಣಕ್ಕಾಗಿ ಸೃಜನ್ ಲೋಕೇಶ್ ಅವರ ನಿರ್ಮಾಣ ಸಂಸ್ಥೆ ದೂರು ಕೊಡುವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳಿ? ಖಂಡಿತವಾಗಿ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ನಿವಾಸ ಎಂಬುವಂತಹ ಸೀರಿಯಲ್ ಏನಿದೆ, ಈ ಒಂದು ಸೀರಿಯಲ್ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ 1 ಕೋಟಿ ರೂಪಾಯಿಯನ್ನ ಸತ್ಯ ಮತ್ತೆ ನಿರ್ಮಲಾ ಅನ್ನುವರು ಪಡ್ಕೊಂಡಿರ್ತಾರೆ. ಅದಾದ ನಂತರ ಅವರಿಗೆ ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆ ಇನ್ವೆಸ್ಟ್ಮೆಂಟ್ ಗಾಗಿ ಪ್ರತಿ ತಿಂಗಳು ಕೂಡ 5 ಲಕ್ಷ ರೂಪಾಯಿಯನ್ನ ಅವ್ರಿಗೆ ರಿಟರ್ನ್ಸ್ ರೀತಿಯಲ್ಲಿ ಕೊಡಬೇಕು ಅನ್ನುವಂತಹ ಒಂದು MOU ಕೂಡ ಆಗಿರುತ್ತೆ. ಅಂದ್ರೆ 2024 ಏಪ್ರಿಲ್ ನಲ್ಲಿ ಆ ಒಂದು ಅಗ್ರಿಮೆಂಟ್ MOU ಕೂಡ ಎಂಡ್ ಆಗುತ್ತೆ. ಅಲ್ಲಿಯ ತನಕ ಕೂಡ ಅವರು ತಿಂಗಳಿಗೆ 5 ಲಕ್ಷ ರೂಪಾಯಿ ಜೊತೆಗೆ ಈ ಒಂದು ಸೀರಿಯಲ್ ಎಂಡ್ ಆಗುವಂತಹ ಸಂದರ್ಭದಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಇದೆ, ಆ ಇನ್ವೆಸ್ಟ್ಮೆಂಟ್ ಗೆ ಬಂದಿರುವಂತಹ ಲಾಭಾಂಶವನ್ನು ಕೂಡ ಅವರು ಕೊಡುತ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು MOU ಹಾಕೊಂಡಿರ್ತಾರೆ. ಆ MOU ಪ್ರಕಾರ ಯಾವುದೇ ರೀತಿಯಾದಂತಹ 1 ರೂಪಾಯಿ ಕೂಡ ಹಣವನ್ನ ಕೊಡದೆ ಕೇಳಿದಾಗ್ಲೆಲ್ಲ ಸಬೂಬನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಕೊಟ್ಟಿಲ್ಲ ಅನ್ನುವಂತಹ ಒಂದು ಆರೋಪವನ್ನ ನಿರ್ಮಲಾ ಮತ್ತೆ ಸತ್ಯ ಅವರ ಮೇಲೆ ಮಾಡಿರುವಂತಹದ್ದು. ಅಂದ್ರೆ ಸದ್ಯಕ್ಕೆ ನಿರ್ಮಲಾ ಮತ್ತು ಸತ್ಯ ಇಬ್ಬರನ್ನು ಕೂಡ ಕೂರಿಸಿ ಅಗ್ನಿ ಯು ಅನ್ನುವಂಥವ್ರು ಒಂದು ಕೇಳಿದಾಗ ಅವರು ಕೂಡ ಗಂಡ ಅಂದ್ರೆ ಸತ್ಯ ಏನಿದ್ದಾರೆ ಆತ ಕೂಡ ಚಿತ್ರನಟ, ಮತ್ತೆ ನಿರ್ಮಲಾ ಅವರು ಕೂಡ ಚಿತ್ರನಟರಾಗಿರ್ತಾರೆ. ಅವರಿಬ್ಬರನ್ನು ಕೂಡ ಕೇಳಿದಾಗ ಅಂದ್ರೆ ಸಬೂಬನ್ನ ಹೇಳುವಂತಹದ್ದು, ಮುಂದೆ ನಾವು ಮತ್ತೊಂದು ಸೀರಿಯಲ್ ಮಾಡ್ತೀವಿ, ಅದು ಒಂದು ಮಾಡೋಕ್ಕಿಂತ ಮುಂಚೆ ನಿಮ್ದೇನಿದೆಯಾ ಸೆಟಲ್ಮೆಂಟ್ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯಾಗಿ 1 ಕೋಟಿ ರೂಪಾಯಿ ಏನು ಲಕ್ಷ್ಮೀ ನಿವಾಸ ಸೀರಿಯಲ್ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಿರ್ತಾರೆ, ಆ ಒಂದು 1 ಕೋಟಿ ರೂಪಾಯಿಗೆ ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಅನ್ನ ಕೊಡದೆ ಜೊತೆಗೆ ಹಣವನ್ನು ಕೂಡ ವಾಪಸ್ ನೀಡದೆ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ದೂರು ದಾಖಲಾಗಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೃಜನ್ ಲೋಕೇಶ್ ಒಡೆತನದ ಲೋಕೇಶ್ ಪ್ರೊಡಕ್ಷನ್ ಸತ್ಯ ಹಾಗೆ ನಿರ್ಮಲಾ ದಂಪತಿ ವಿರುದ್ಧ ಅವರ ಮಾಲೀಕತ್ವದ ಪ್ರೊಡಕ್ಷನ್ ಹೌಸ್ ಏನಿದೆ ಆ ಪ್ರೊಡಕ್ಷನ್ ಹೌಸ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಜನಪ್ರಿಯ ಧಾರಾವಾಹಿ, ಆ ಧಾರಾವಾಹಿಗೆ ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ 1 ಕೋಟಿ ರೂಪಾಯಿಯನ್ನ ಸೃಜನ್ ಲೋಕೇಶ್ ಒಡೆತನದ ನಿರ್ಮಾಣ ಸಂಸ್ಥೆ ಕೊಟ್ಟಿತ್ತು. ಅದಕ್ಕೆ ರಿಟರ್ನ್ ರೀತಿ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಹಣವನ್ನ ನೀಡಬೇಕಾಗಿತ್ತು. ಬಟ್ ಅದರಲ್ಲಿ ಒಪ್ಪಂದದ ಪ್ರಕಾರ ಹಣವನ್ನ ನೀಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಅಗ್ರಿಮೆಂಟ್ ಪ್ರಕಾರ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ನೀಡುವಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ. ಆದ್ರೆ 1/4/2024ರಿಂದ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಹಣವನ್ನ ವಾಪಸ್ ನೀಡಬೇಕು ಅಂತ ಹೇಳಿ ಅಗ್ರಿಮೆಂಟ್ ಮಾಡಲಾಗಿರುತ್ತೆ. ಬಟ್ ಇದುವರೆಗೂ ಯಾವುದೇ ರೀತಿಯಾದಂತಹ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅನ್ನೋದು ದಾಖಲಾಗಿರುವಂತಹ ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.